ಸದನದಲ್ಲಿ ಡಿಸಿಎಂ ಡಿಕೆಶಿ ಆರ್ಎಸ್ಎಸ್ ಗೀತೆಯನ್ನ ಹಾಡಿದ್ದು ಕೈಪಾಳ್ಯದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿಬಿಡ್ತು. ತೀವ್ರ ಅಸಮಾಧಾನ ವ್ಯಕ್ತವಾದಂತಹ ಬೆನ್ನಲ್ಲೇ ಡಿಸಿಎಂ ಡಿಕೆಶಿ ಕ್ಷಮೆಯಾಚಿಸಿದ್ದಾರೆ. ಆದರೆ ಡಿಕೆಶಿ ಕ್ಷಮೆಯಾಚನೆಗೂ ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ಇನ್ನು ಈ ಬಗ್ಗೆ ರಿಯಾಕ್ಟ್ ಮಾಡಿದಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಡಿಕೆ ಶಿವಕುಮಾರ್ ಅವರು ಹಾಗೆ ಹೇಳಬಾರ್ದಿತ್ತು, ಹೇಳಿದ್ದಾರೆ. ಈಗಾಗಲೇ ಅವರು ಕ್ಷಮೆಯನ್ನು ಕೇಳಿದ್ದಾರೆ. ಅಲ್ಲಿಗೆ ಎಲ್ಲವೂ ಮುಗೀತು, ಕ್ಲೋಸ್ ಆದಂಥ ಕೇಸನ್ನು ಓಪನ್ ಮಾಡೋಕ್ಕೆ ನಾನು ಹೋಗಲ್ಲ, ಮುಂದೆ ಯಾರೂ ಕೂಡ ಹೀಗೆ ಮಾಡಬಾರದು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಹೇಳಬಾರ್ದಿತ್ತು ಹೇಳಿದ್ದಾರೆ, ಹೇಳಿದ ಮೇಲೆ ಈಗ ಕ್ಷಮೆ ಕೇಳಿದ್ದಾರೆ. ಮತ್ತೆ ಅದಕ್ಕೆ ನಾನು ಹೆಚ್ಚಿನ ಕ್ಲೋಸ್ ಆದಂತ ಕೇಸ್ ಓಪನ್ ಮಾಡಬಹುದು. ಇನ್ನು ಈ ಬಗ್ಗೆ ಮಾಜಿ ಸಚಿವ ಟಿ.ಬಿ. ಜಯಚಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಆ ಗೀತೆ ಹೇಳುವಂಥ ಅವಶ್ಯಕತೆ ಇರಲಿಲ್ಲ, ಅದನ್ನು ಹೇಳುವಂಥ ಬದಲು ಒಂದೇ ಮಾತ್ರ ಗೀತೆ ಹೇಳಬಹುದಿತ್ತು. ಡಿಕೆಶಿ ಹುಟ್ಟು ಕಾಂಗ್ರೆಸ್ಸಿಗ, ಕಾಂಗ್ರೆಸ್ ಸಿದ್ಧಾಂತ ಮೈಗೂಡಿಸ್ಕೊಂಡವನು, ಕಾಂಗ್ರೆಸ್ ಬಿಡುವಂಥ ಆಲೋಚನೆ ಮಾಡಲ್ಲ. ಎಲ್ಲೋ ಒಮ್ಮೆ ಬಾಯಿ ತಪ್ಪಿ ಡಿಕೆ ಶಿವಕುಮಾರ್ ಹಾಗೆ ಹೇಳಿರಬಹುದು. ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸುವಂಥ ದೊಡ್ಡ ಗುಣ ಅಂತ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಅದನ್ನು ಹೇಳ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಅದನ್ನ ಹೇಳೋದ್ ಬದಲು ಒಂದೇ ಮಾತ್ರ ಹೇಳ್ಬೋದಾಯಿತು. ಒಂದೇ ಮಾತ್ರ ನಾವೆಲ್ಲರೂ ಕೂಡ ಆಡ್ತಕ್ಕಂಥದ್ದು. ಇಲ್ಲಿ ಈ ದೇಶಕ್ಕೆ ಸಾಂಸ್ಕೃತಿಕವಾಗಿರ್ತಕ್ಕಂಥದ್ದು, ಆ ಧರ್ಮ ಜಾತಿ ಎಲ್ಲದಕ್ಕಿಂತ ಹೆಚ್ಚಾಗಿ ಒಟ್ಟಾಗಿ ಬದುಕಬೇಕು, ಬಾಳಬೇಕು ಅಂತಕ್ಕಂಥ ಆ ಸಂದೇಶವನ್ನು ಕೊಡ್ತಕ್ಕಂಥ ಒಂದೇ ಮಾತ್ರ ಹೇಳ್ಬೋದಾಗಿತ್ತು. ಡಿಸಿಎಂ ಡಿಕೆಶಿ ಕ್ಷಮೆ ಕೇಳಿದಂತಹ ವಿಚಾರವಾಗಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಮಾತೃಭೂಮಿಗೆ ವಂದಿಸಿದ್ದಕ್ಕೆ ಡಿಕೆ ಶಿವಕುಮಾರ್ಗೆ ಕ್ಷಮೆ ಕೇಳುವಂತಹ ಸ್ಥಿತಿ ಬಂದಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಮಾತೃಭೂಮಿ ಬಗ್ಗೆ ಎಷ್ಟು ಗೌರವವಿದೆ ನೀವೇ ನೋಡಿ ಅಂತ ಮೈಸೂರಿನಲ್ಲಿ ಬಿಜೆಪಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ಕೊಟ್ಟಿದ್ದಾರೆ. ಅದು ನಮಸ್ತೆ ಸದಾ ವತ್ಸಲೆ ಆ ಸಾಂಗ್ ಏನರ್ಥ, ಅದರದ್ದು ಅರ್ಥ ಏನಾದ್ರು RSSನ ಧ್ಯೇಯ ಗೀತೆ ಇದೆಯಲ್ಲ, ಅದರ ಅರ್ಥ ಏನು? ಈ ಮಾತೃಭೂಮಿಗೆ ವಂದಿಸುವಂಥದ್ದಾಗಿ, ಮಾತೃಭೂಮಿಗೆ ವಂದಿಸಿದೆ ಅನ್ನೋ ಗೀತೆಯನ್ನು ಅವರು ಸದನದಲ್ಲಿ ಹೇಳಿದ್ರು ಅನ್ನೋ ಒಂದೇ ಕಾರಣಕ್ಕೆ ಅವ್ರ ಮೇಲೆ ಪ್ರೆಷರ್ ಹಾಕಿ ಅವರನ್ನು ಕ್ಷಮೆಯಾಚನೆ ಮಾಡುವಂತೆ ಮಾಡಿದ್ದಾರೆ ಅಂತಂದರೆ ಇವರಿಗೆ ಈ ಮಾತೃಭೂಮಿ ಬಗ್ಗೆ ಕಾಂಗ್ರೆಸ್ನವರಿಗೆ ಎಷ್ಟು ಗೌರವ ಪ್ರೀತಿ ಇದೆ ಅನ್ನೋದು ಇಲ್ಲೇ ಸ್ಪಷ್ಟವಾಗುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಈಗ ಚೇರ್ಬೇಕು, ಅವರು ಕೂಡ ಇದಕ್ಕೆ ತಲೆಬಾಗಿದ್ದಾರೆ ಅಂತ ನಂಗೆ ಅನಿಸುತ್ತೆ. ಈ ವಿಷಯದ ಬಗ್ಗೆ ನಾನು ಇನ್ನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗಲ್ಲ. ಇನ್ನು ಡಿಸಿಎಂ ಡಿಕೆಶಿ ಕಾಂಗ್ರೆಸ್ ಹೈಕಮಾಂಡ್ಗೆ ಹೆದರಿ ಕ್ಷಮೆಯನ್ನು ಕೇಳಿದ್ದಾರೆಂಬ ಬಿಜೆಪಿ ನಾಯಕರ ಹೇಳಿಕೆಗೆ ಡಿಕೆಶಿ ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿಯವರವರ ಸಮಾಧಾನಕ್ಕೆ ಏನು ಬೇಕಾದ್ರೆ ಹೇಳಿಕೊಳ್ಳಿ, ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ವಿಪಕ್ಷ ನಾಯಕರಿಗೆ ಡಿಕೆಶಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಆಯ್ತು, ಅವ್ರ ಸಲಹೆಗಳೆಲ್ಲ ಹೇಳ್ತಾ ಇದಾರಲ್ಲ, ಅವ್ರ ಸಮಾಧಾನಕ್ಕೆ ಏನ್ ಬೇಕಾದ್ರೆ ಮಾತಾಡ್ಕೊಳ್ಳಿ. ಆಯ್ತು, ಅವ್ರ ಸಲಹೆಗಳೆಲ್ಲ ಹೇಳ್ತಾ ಇದಾರಲ್ಲ, ಅವ್ರ ಸಮಾಧಾನಕ್ಕೆ ಏನ್ ಬೇಕಾದ್ರೆ ಮಾತಾಡ್ಕೊಳ್ಳಿ. ಆಯ್ತು, ಅವ್ರ ಸಲಹೆಗಳೆಲ್ಲ ಹೇಳ್ತಾ ಇದಾರಲ್ಲ, ಅವ್ರ